ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ಮೆಣಸಿನಕಾಯಿ ಹಾಗೂ ಸೂಜಿಯ ಮುಖಾಂತರ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ. ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅಥವಾ ಯಾರನ್ನ ಬೇಕಾದರೂ ಸಹ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು. ಈ ತಂತ್ರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಈ ತಂತ್ರ ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೇವಲ 1 ದಿನದ ಒಳಗಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ. ಈ ತಂತ್ರವನ್ನು ನೀವು ಭಾನುವಾರದ ದಿನದಂದು ರಾತ್ರಿಯ ಸಮಯದಲ್ಲಿ ಮಾಡಬೇಕು. ಈ ತಂತ್ರ ಮಾಡುವುದಕ್ಕೆ ಕೇವಲ 2 ವಸ್ತುಗಳಿದ್ದರೆ ಸಾಕು. ಅದು ಒಂದು ಮೆಣಸಿನಕಾಯಿ ಮತ್ತು ಸೂಜಿ. ಹಾಗೂ ನೀವು ಈ ತಂತ್ರವನ್ನು ಮಾಡಬೇಕಾದರೆ ನಾವು ಹೇಳಿಕೊಡುವ ಈ ಒಂದು ಶಕ್ತಿಶಾಲಿ ವಶೀಕರಣ ಪದವನ್ನು ನೀವು ಪಠಿಸಬೇಕು. ಆ ಶಕ್ತಿಶಾಲಿ ವಶೀಕರಣ ಪದ ಯಾವುದು ಎಂದರೆ ಮರ್ತಾಶಿನ್. ಈ ವಶೀಕರಣ ಪದವನ್ನು ನೀವು 7 ಬಾರಿ ಪಠಿಸಬೇಕು. ವಶೀಕರಣ ಪದವನ್ನು ಪಠಿಸಿದ ಬಳಿಕ ನೀವು ಸೂಜಿಯಿಂದ ಮೆಣಸಿನಕಾಯಿಯನ್ನು 7 ಬಾರಿ ಚುಚ್ಚಬೇಕು. ಗಮನವಿಟ್ಟು ನೋಡಿ ವೀಕ್ಷಕರೇ, ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು. ಸೂಜಿಯನ್ನು ನೀವು ಚುಚ್ಚಬೇಕಾದರೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು. ಅದಾದ ಬಳಿಕ ನೀವು ಮೆಣಸಿನಕಾಯಿಯ ಮಧ್ಯಭಾಗದಲ್ಲಿ ಸೂಜಿಯನ್ನು ಚುಚ್ಚಿಬಿಡಬೇಕು. ಈ ರೀತಿಯಾಗಿ ನೀವು ಮಾಡಿದ ಬಳಿಕ ಆ ಸೂಜಿ ಮತ್ತು ಮೆಣಸಿನಕಾಯಿಯನ್ನು ನೀವು ಇಷ್ಟಪಡುವವರ ಮನೆ ಹತ್ತಿರ ಮಣ್ಣಿನ ಒಳಗಡೆ ಹೂತು ಹಾಕಿಬಿಡಬೇಕು. ನೀವು ಈ ತಂತ್ರವನ್ನು ಮಾಡುವಲ್ಲಿ ವಿಫಲವಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿ. ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಹಾಗೂ ಇದು ಬಹಳ ಶಕ್ತಿಶಾಲಿ ವಶೀಕರಣ ತಂತ್ರವಾಗಿದೆ. ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ, ಒಳ್ಳೆಯದಕ್ಕೆ ಬಳಸಿ. ಈ ವಶೀಕರಣ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.